ಹಿಂದೂ ಓಪನ್ ಮಾಡಕ್ಕೆ ಪರ್ಮಿಷನ್ ಅವ್ರು ಕೇಳ್ಬೇಕು, ಯಾರು ಕೇಳ್ಬೇಕು? ಹಿಂದೂ ಕೇಳ್ಬೇಕು, ಯಾರು ಕೇಳ್ಬೇಕಣ್ಣ? ಗೊತ್ತಾ ಕೈಗೆ ಬರ್ತಾರೆ ಮೊದಲು ಸಾಬ್ರು ನೋಡ್ತಾರೆ ಗಲಾಟೆ ಯಾಕೆ ಮಾಡ್ತಾರೆ ನಮ್ಮ ಹಿಂದೂ ಓಪನ್ ಮಾಡ್ಬೇಕಾರೆ. ಚಂದ್ರರಾಯ ಸ್ವಾಮಿ ಹೇಳಿದ್ರೆ ಸುಮ್ಮನೆ ಹೋಯ್ತಾರೆ, ಯಾರು ಸಪೋರ್ಟ್ ಇಲ್ಲ, ಯಾರು ತಪ್ಪಾಗಿದೆ ಇದು ಮಾಡ್ತಾರೆ. ಹಿಂದೂಗಳು ಬೇಡ ಅವ್ರಿಗೆ ಮುಸ್ಲಿಮ್ಸು. ನಮ್ಮ ಓಪನ್ ಮಾಡಕ್ಕೆ ಅವ್ರು ಯಾಕೆ ಬರ್ಬೇಕು? ಅಪ್ಪ ಮಾಡ್ಕೊಂಡು ಹೋಗ್ತಾರೆ, ಅವ್ರ ಪಡಿಗೆ ಅವ್ರು ಇರ್ಬೇಕು. ನಾವು ಅವ್ರ ಹಬ್ಬದಲ್ಲಿ ಗಲಾಟೆ ಮಾಡ್ತೀವ, ತೊಂದ್ರೆ ಮಾಡ್ತೀವ? ಇದಾದ್ಮೇಲೆ ಒಂದು ಮೀಟಿಂಗ್ ಮಾಡ್ತೀನಿ, ಅದ್ರಲ್ಲಿ ಏನ್ ತೀರ್ಮಾನ ಬರ್ತೋ ಆ ಪ್ರಕಾರ ಇಲ್ಲಿ ಕಾರ್ಯಕ್ರಮ ಜನ ಏನ್ ಹೇಳ್ತಾರೋ ಆ ಪ್ರಕಾರ ನಾವಂತೂ ಬೆಂಬಲ ಕೊಟ್ಟಿದ್ವಿ. 5,000 10,000 ಖರ್ಚು ಮಾಡಿ ಇಟ್ಕೊಂಡಿದ್ರು, ನಮ್ದೇ ಇದು ಇದಕ್ಕೆ ನ್ಯಾಯ ಸಿಗ್ಲೇಬೇಕು. ಯಾರ್ಯಾರಿಗೆ ಲಾಸ್ ಆಗಿದೆ, ಅಂಗಡಿಗಳು ಭಸ್ಮ ಆಗಿದೆ, ಮತ್ತೆ ಬಜೆಟ್ನವರು ಭಸ್ಮ ಆಗಿದೆ, ಅವ್ರಿಗೆ ಸರ್ಕಾರ ಅವ್ರಿಗೆ ನಾವೀಗ ಮಾನ್ಯ ಮುಖ್ಯಮಂತ್ರಿಗಳನ್ನು ಆಗ್ರಹ ಮಾಡ್ತಾ ಇದ್ದೇವೆ. ಇವತ್ತು ರಾಜ್ಯ ಏನು ಶಾಂತಿಯುತವಾಗಿದೆ, ಅದಕ್ಕೆ ಬೆಂಕಿ ಹಾಕ್ತಕ್ಕಂಥ ಕೆಲಸ ಇವತ್ತು ದೇಶದ್ರೋಹಿಗಳಿಂದ ಆಗ್ತಾ ಇರ್ತಕ್ಕಂಥದ್ದು. ಇವತ್ತು ನಾಗಮಂಗಲದಲ್ಲಿ ನಡೆದಿರ್ತಕ್ಕಂಥ ಸಣ್ಣ ಘಟನೆ ಅಲ್ಲ. ಇವತ್ತು ಹಿಂದೂಗಳ ಮನೆಗೆ ಅಂಗಡಿಗಳಿಗೆ ನುಗ್ಗಿದ್ದಾರೆ, ಮನೆ ನುಗ್ಗಿದ್ದಾರೆ, ಬಟ್ಟೆ ಅಂಗಡಿ ಸುಟ್ಟಾಕಿದ್ದಾರೆ. ಇವತ್ತು ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ. ಇದನ್ನ ರಾಜ್ಯ ಸರ್ಕಾರ ಗಂಭೀರ ತಗೊಂಡು ನಷ್ಟ ಭರಿಸ್ತಕ್ಕಂಥ ಕೆಲಸ ಆಗಬೇಕು. ಹಿಂದೂ ಕಾರ್ಯಕರ್ತನ ಯಾರು ಅರೆಸ್ಟ್ ಮಾಡಿದ್ರು ಬಿಡುಗಡೆ ಮಾಡಿ, ಯಾರು ದೇಶದ್ರೋಹಿಗಳಿದ್ದಾರೆ ಒದ್ದು ಒಳಗೆ ಹಾಕಬೇಕು ಅನ್ನೋದು ನಮ್ಮ ಇದು. ಬಟ್ಟೆ ಅಂಗಡಿದೆಲ್ಲ ಇದೇನು ಹೇಳಿದ್ರು ಗಣೇಶೋತ್ಸವ ಸಮಿತಿಯವ್ರು ಸಂದೇಶ ಸಂದೇಶ ಹೋಗ್ತದೆ ಎಲ್ಲಾ ಕಡೆ. ಈ ಘಟನೆ ನಡ್ಕೊಂಡ್ರೆ ಬೇರೆ ಕಡೆ ಜಾಸ್ತಿ ಆಗ್ತದೆ. ಡಿಪಾರ್ಟ್ಮೆಂಟ್ ಇನ್ನೊಂದು 2 ದಿನ ನೋಡ್ತೀವಿ. ನಾವು ಅಧ್ಯಕ್ಷರು ನಾವೆಲ್ಲ ಮಾತಾಡಿ ಹನುಮಧ್ವಜ ಆಯ್ತಲ್ಲ, ಪಾದಯಾತ್ರೆ ಸರಿಯಾಗಿ ಮಾಡಿಲ್ಲ. ಪಾದಯಾತ್ರೆ ಇಡೀ
ಮಂಡ್ಯದಿಂದ ಎಲ್ಲ ಬರ ಕೇಳ್ತೀರಿ ಜನ, ಮಂಡ್ಯ ಎಲ್ಲ ಬರ ಕೇಳ್ತೀರಿ, ದೊಡ್ಡ ಮೆರವಣಿಗೆ ಗಣೇಶ್ ಹಬ್ಬದಲ್ಲಿ ಇನ್ಸಿಡೆಂಟ್ಸ್ ಆಗಿದೆ. ಗಣೇಶ್ ಹಬ್ಬ ಏನ್ ಬಂದಿದೆ? ಏನು ದೇಶದ್ರೋಹಿಗಳು ಇವತ್ತು ಪೆಟ್ರೋಲ್ ಬಾಂಬು ತಲ್ವಾರುಗಳನ್ನ ಇಟ್ಕೊಂಡು ತಯಾರಾಗಿದ್ರು ಅಂತ ಹೇಳಿದ್ರೆ ಪೂರ್ವ ನಿಯೋಜಿತ ಕೃತ್ಯ ಅನ್ನೋದ್ರಲ್ಲಿ ನಿಮ್ಗೆ ಯಾವುದೇ ಅನುಮಾನಗಳಿಲ್ಲ. ಆದ್ರೆ ಇಂಥ ದೊಡ್ಡ ಘಟನೆನ ಒಂದು ಸಣ್ಣ ಘಟನೆ ಅಂತೇಳಿ ರಾಜ್ಯ ಸರ್ಕಾರ ಅದನ್ನ ಡಿಫೆಂಡ್ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಇದು ಮೂರ್ಖತನದ ಪರಮಾವಧಿ. ಎಲ್ಲೊಂದ್ ಕಡೆ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಈ ರೀತಿ ರಾಜ್ಯದಲ್ಲಿ ದಿನೇ ದಿನೇ ಈ ತರ ದುಷ್ಟತೆಗಳು ಹೆಚ್ಚಾಗ್ತಾ ಇದೆ. ನಾವಿವತ್ತು ಮುಖ್ಯಮಂತ್ರಿ ಒತ್ತಾಯ ಮಾಡ್ತೇವೆ, ಆಗ್ರಹ ಮಾಡ್ತಾ ಇದ್ದೇವೆ. ಏನು ನಮ್ಮ ಹಿಂದೂಗಳ ಅಂಗಡಿ ಮುಂಗಟ್ಟುಗಳನ್ನ ಸುಟ್ಟಾಕ್ತಕ್ಕಂಥ ಕೆಲಸ ಮಾಡಿದ್ದಾರೆ, ಅದಕ್ಕೆ ಪರಿಹಾರವನ್ನ ನೀಡಬೇಕು. ಮತ್ತು ವಿನಾಕಾರಣ ಹಿಂದೂ ಕಾರ್ಯಕರ್ತರನ್ನ ಬಂಧಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅದನ್ನ ಮಾಡೋದನ್ನ ಬಿಟ್ಟು ಅದನ್ನ ಬಿಡುಗಡೆ ಮಾಡಿ ನಿಜವಾಗ್ಲೂ ಕೂಡ ತಾಕತ್ತಿದ್ರೆ ಇವತ್ತು ಏನು ದೇಶದ್ರೋಹಿಗಳು ಇವತ್ತು ಇಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ, ಅವ್ರ ಮೇಲೆ ಇವತ್ತು ಕ್ರಮನ ಕೈಗೊಳ್ಬೇಕು. ಅದು ಬಿಟ್ಬಿಟ್ಟು ಹಿಂದೂ ಕಾರ್ಯಕರ್ತನ ಒಳಗಾಗ್ತಕ್ಕಂಥದ್ದಲ್ಲ, ತಕ್ಷಣ ಅವ್ರು ಬಿಡುಗಡೆ ಮಾಡ್ತಾರೆ. ಇಡೀ ನಾಗಮಂಗಲ ಹೊತ್ತು ಹೊರಟಿದೆ ಸರ್. ಗೃಹ ಸಚಿವರು ಸಣ್ಣ ಘಟನೆ ಅಂತ ಕೂಡ ಹೇಳ್ತಾರೆ. ತಾವು ಭೇಟಿ ನೀಡಿದಾಗ ನೋಡಿದ್ದೀರಾ ಇಂಥ ಪರಿಸ್ಥಿತಿ ಏನಂತದ್ದು? ನೋಡಿದ್ರೆ ಪಾಪ ಅಮಾಯಕರು ಹಿಂದೂಗಳು ಅವರ ಅಂಗಡಿಗಳು ಬಾಗ್ಲಾಕಿರೋದನ್ನು ಕೂಡ ತಗ್ಸಿ ಇವತ್ತು ಬೆಂಕಿ ಹಚ್ಚಿದ್ದಾರೆ. ಮತ್ತೊಂದ್ ಕಡೆ ಪೊಲೀಸರು ಇವತ್ತು ಕೈ ಕಟ್ಕೊಂಡು ನಿಂತಿರ್ತಕ್ಕಂಥದ್ದು ಪರಿಣಾಮ ಇವತ್ತು ಎದುರಿಸ್ಬೇಕಾಗ್ತದೆ. ಪದೇ